ಹೇಳ್ತಾರಲ್ಲ, ಅಣ್ಣ ಅವ್ರು ಯಾವಾಗಲೂ ಹೇಳ್ತಿರ್ತಾರೆ, ಸತ್ತು ಮಲಗುತ್ತ ನೆತ್ತರಿತ್ತರು ಎರಿತು ಸಾಸಿರ ಯೋಧರು, ತನ್ನ ಮಣ್ಣಲ್ಲಿ ಹೆಮ್ಮೆ ಛಲದಲ್ಲಿ ಮಾತಿಗರ್ಪಿತರಾದರು, ಅತ್ತ ಹೆಣ್ಣ ಕಣ್ಣ ನೀರಿದೆ, ಹೆತ್ತ ಒಡಲದು ಚೀರಿದೆ, ಸುರಿದ ನೆತ್ತರ ಸೇಡಿಗುತ್ತರ ನೀಡಿರಲು ತಾನರಳಿದೆ. ಬಾಂಗ್ಲಾದೇಶದ ಹಿಂದೂಗಳ ಪರಿಸ್ಥಿತಿ ಯಾಕೆ ಬಾಂಗ್ಲಾದ ಹಿಂದೂಗಳಿಗೆ ಈ ಪರಿಸ್ಥಿತಿ ಬಂತು? ಕಾರಣ ಇಷ್ಟೇ, ಅಲ್ಲಿನ ಹಿಂದೂಗಳು ಇದೇ ಸ್ವಾರ್ಥ ಭಾವನೆ, ಇದೇ ನಿರ್ಲಕ್ಷ್ಯತನದಲ್ಲಿದ್ರು. ನಮ್ಮ ಮಕ್ಕಳಿಗೆ ಯಾಕೆ ಧರ್ಮ ಕಾರ್ಯ, ನಮ್ಮ ಮಕ್ಕಳು ಸುಖವಾಗಿ ಬದುಕಿದ್ರೆ ಸಾಕಲ್ವ ತಮ್ಮ ಕೆಲಸ ತಾವು ನೋಡಿಕೊಂಡು. ಬಾಂಗ್ಲಾದ ಹಿಂದೂಗಳ ಪರಿಸ್ಥಿತಿ ಮಾತ್ರ ಅಲ್ಲ ನನ್ನ ನೆಚ್ಚಿನ ಬಂಧುಗಳೇ, ಇದೇ ಪರಿಸ್ಥಿತಿ 35 ವರ್ಷಗಳಿಂದ ಕಾಶ್ಮೀರದ ಹಿಂದೂಗಳಿಗೂ ಬಂದಿತ್ತು. 35 ವರ್ಷಗಳ ಹಿಂದಿನವರೆಗೂ ಇಡೀ ಕಾಶ್ಮೀರದಲ್ಲಿ ಅತ್ಯಂತ ವಿದ್ಯಾವಂತ ಸಮಾಜ ಯಾರ್ದು? ಕಾಶ್ಮೀರಿ ಹಿಂದೂಗಳದು. ಅತ್ಯಂತ ಶ್ರೀಮಂತ ಸಮಾಜ ಯಾರ್ದು? ಕಾಶ್ಮೀರಿ ಹಿಂದೂಗಳಿಗೂ. ಕಾಶ್ಮೀರದ 90% ಬಿಸ್ನೆಸ್ ಅನ್ನ ನೋಡ್ಕೊಂತಿದ್ದಂತ ಸಮಾಜ ಯಾರು? ಹಿಂದೂ ಸಮಾಜ. 35 ವರ್ಷಗಳಿಂದ ರಾತ್ರೋರಾತ್ರಿ ಕಾಶ್ಮೀರಿ ಪಂಡಿತ್ಸ್ ವರ್ ವೈಪ್ಡ್ ಔಟ್ ಫ್ರಮ್ ದ ರೀಜನ್ ಆಫ್ ಕಾಶ್ಮೀರ್. ಎಲ್ಲೋದ್ರು ಆ ಕಾಶ್ಮೀರಿ ಹಿಂದೂಗಳು. ಅಲ್ಲಿನ ನರಭೇದವನ್ನ ತಪ್ಪಿಸಿಕೊಂಡು ಬಂದಂತ ಹಿಂದೂಗಳು ಇವತ್ತಿಗೂ ನಮ್ಮದೇ ಭಾರತ ದೇಶದ ರಾಜಧಾನಿ ದೆಹಲಿಯ ರಾಜಬೀದಿಗಳಲ್ಲಿ ಅಕ್ಷರಶಃ ನಿರಾಶ್ರಿತರಾಗಿ ಓಡಾಡ್ತಿದ್ದಾರೆ. ಕಾಶ್ಮೀರಿ ಹಿಂದೂಗಳಿಗೆ ಯಾಕೆ ಆ ಪರಿಸ್ಥಿತಿ ಬಂತು? ನಮ್ಮದೇ ಕರ್ನಾಟಕದ ರಾಯಚೂರಿನಲ್ಲಿ ಬಾಂಗ್ಲಾ ಕ್ಯಾಂಪ್ ಅಂತ ಇದೆ. ಯಾವತ್ತಾದ್ರೂ ಅಲ್ಲಿಗೆ ಹೋದ್ರೆ ಅಲ್ಲಿನ ಹಿಂದೂಗಳ ಹತ್ರ ಮಾತಾಡಿಸಿ ನೋಡಿ. ಆ ಬಾಂಗ್ಲಾ ಕ್ಯಾಂಪ್ನಲ್ಲಿ ಬಾಂಗ್ಲಾದ ಹಿಂದೂಗಳ ನರಮೇಧವನ್ನ ತಪ್ಪಿಸಿಕೊಂಡು ವಲಸೆ ಬಂದಂತ ಹಿಂದೂಗಳು, ಆ ಹಿಂದೂಗಳಲ್ಲಿ ನಿಂತು ಕಣ್ಣೀರಿಡ್ತಾ ಹೇಳ್ಕೊಂತಾರೆ, ಸ್ವಾಮಿ ಬಾಂಗ್ಲಾದಲ್ಲಿ ಇರ್ಬೇಕಾದ್ರೆ ನಾವೇನ್ ಬಡವರಲ್ಲ, ನಮ್ಮ ತಾತ ಮುತ್ತಾತಿಂದ್ರು ಕೂಡಿಟ್ಟಂತ ಆಸ್ತಿಗಳನ್ನ ಪಿತ್ರಾರ್ಜಿತ ಸಂಪತ್ತನ್ನು ಅನುಭವಿಸ್ಕೊಂಡು ಸುಖವಾಗಿ ಬದುಕ್ತಾ ಬಂದವರು. ನಮ್ಮ ಊರಿನಲ್ಲಿ ಒಂದು ಕಾರ್ಯಕ್ರಮ ನಡೆದ್ರೆ ಇಡೀ ಊರಿಗೆ ಅನ್ನ ಆಗ್ತಿದ್ದಂತ ಮನೆತನ ನಮ್ದು. ಇವತ್ತು ಒಂದೊತ್ತಿನ ಗಂಜಿಗೋಸ್ಕರ ಇನ್ನೊಬ್ಬರ ಮುಂದೆ ಕೈ ಚಾಚಿ ನಿಲ್ಲುವಂತ ಪರಿಸ್ಥಿತಿ ಬಂದಿದೆ ನಮಗೆ ಅಂತ ಅಲ್ಲಿನ ಹಿಂದೂಗಳು ಕಣ್ಣೀರಿಡ್ತಾ ಹೇಳ್ಕೊಂತಾರಲ್ಲ. ಯಾಕೆ ಬಂತು ಆ ಪರಿಸ್ಥಿತಿ ಅಲ್ಲಿನ ಬಾಂಗ್ಲಾದ ಹಿಂದೂಗಳಿಗೆ, ಇವತ್ತು ಕಾಶ್ಮೀರಿಗೆ ಬಾಂಗ್ಲಾ ಕ್ಯಾಂಪ್ನಲ್ಲಿ ಇರುವಂತ ಹಿಂದೂಗಳಿಗೆ? 1947ರವರೆಗೂ ಲಾಹೋರ್ನಲ್ಲಿ ಅತ್ಯಂತ ವಿದ್ಯಾವಂತ ಸಮಾಜ, ಶ್ರೀಮಂತ ಸಮಾಜ, ಬಿಸ್ನೆಸ್ ನೋಡ್ಕೊಂತಿದ್ದಂತ ಸಮಾಜ ಯಾವುದು? ಹಿಂದೂ ಮತ್ತೆ ಸಿಕ್ಕರದಲ್ವಾ? 1947 ಆಗಸ್ಟ್ 14 ಮಧ್ಯರಾತ್ರಿ ಕಳೆದು ಆಗಸ್ಟ್ 15 ಬೆಳಗ್ಗೆ ಇರೋಷ್ಟೊಳಗೆ ಅಲ್ಲಿನ ಹಿಂದೂಗಳ ಪರಿಸ್ಥಿತಿಗಳು ಏನಾಯ್ತು? ಕರಾಚಿನಲ್ಲಿ 2/3 ಆಫ್ ದ ಕರಾಚಿ ಪಾಪ್ಯುಲೇಷನ್ ಅತ್ಯಂತ ವಿದ್ಯಾವಂತ ಶ್ರೀಮಂತ ಸಮಾಜ ಯಾರ್ದು? ಹಿಂದೂ ಸಿಂಧಿ, ಹಿಂದೂ ಪಂಜಾಬಿ. ಸ್ವಾಮಿ ಅಲ್ಲಿದ್ದಂತ ಹಿಂದೂಗಳು ಎಲ್ಲಿಗೋದ್ರು? ಇವತ್ತು ಬೂತ್ ಕನ್ನಡಿ ಇಟ್ಕೊಂಡು ಹುಡುಕಿದ್ರು ಕೂಡ ಅಲ್ಲಿ ಒಬ್ಬ ಹಿಂದೂ ಕಾಣಿಸ್ಕೊಳ್ಳೋದಿಲ್ವಲ್ಲ. ರಂಗೂನ್ನ 1/3 ಆಫ್ ದ ಪಾಪ್ಯುಲೇಷನ್ ಶ್ರೀಮಂತ ಸಮಾಜ, ವಿದ್ಯಾವಂತ ಸಮಾಜ ಅಂತ ಕರೆಸ್ಕೊಂಡಿದ್ದಂತ ಏಕೈಕ ಸಮಾಜ ಹಿಂದೂ ಸಮಾಜ. ಎಲ್ಲಿ ಹೋದ್ರು ಅಲ್ಲಿನ ವಿದ್ಯಾವಂತ ಹಿಂದೂಗಳು, ಶ್ರೀಮಂತ ಹಿಂದೂಗಳು. ಸ್ವಲ್ಪ ಯೋಚನೆ ಮಾಡಿ ನೋಡಿ. ಇದಕ್ಕೆ ಹೇಳೋದು ನನ್ನ ನೆಚ್ಚಿನ ಬಂಧುಗಳೇ, ನನ್ನ ಮಕ್ಕಳು ಸುಖವಾಗಿರಬೇಕು, ನನ್ನ ಮೊಮ್ಮಕ್ಕಳು ಸುಖವಾಗಿ ಬದುಕಬೇಕು, ನನ್ನ ಮನೆ ಸುರಕ್ಷಿತವಾಗಿರಬೇಕು ಅಂದ್ರೆ ಮೊದಲು ನನ್ನ ಊರು ಸುರಕ್ಷಿತವಾಗಿರಬೇಕು. ನನ್ನ ಊರು ಸುರಕ್ಷಿತವಾಗಿರಬೇಕಂದ್ರೆ ಮೊದಲು ನನ್ನ ರಾಜ್ಯ ಸುರಕ್ಷಿತವಾಗಿರಬೇಕು. ನನ್ನ ರಾಜ್ಯ ಸುರಕ್ಷಿತವಾಗಿರಬೇಕಂದ್ರೆ ಮೊದಲು ನನ್ನ ದೇಶ ಸುರಕ್ಷಿತವಾಗಿರಬೇಕು. ನನ್ನ ಭಾರತ ದೇಶ ಸುರಕ್ಷಿತವಾಗಿರಬೇಕಂದ್ರೆ ನಮ್ಮ ಭಾರತ ದೇಶದ ಮೂಲ ಅಸ್ಮಿತೆ ಮತ್ತು ಅಸ್ತಿತ್ವವಾಗಿರುವಂತ ಈ ಸನಾತನ ಹಿಂದೂ ಧರ್ಮದ ಸಂರಕ್ಷಣೆ ಆದಾಗ ಮಾತ್ರ ಇವೆಲ್ಲವನ್ನೂ ರಕ್ಷಣೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ. ಆದ್ರಿಂದ ಸ್ವಾರ್ಥಕ್ಕೋಸ್ಕರನಾದ್ರೂ ಧರ್ಮ ರಕ್ಷಣೆಗೆ ನಾವು ಮುಂದಾಗಬೇಕು. ಹೇಗೆ ಮಾಡ್ತೀವಿ ಧರ್ಮ ರಕ್ಷಣೆ? ಇವತ್ತು ಧರ್ಮ ರಕ್ಷಣೆ ಮಾಡಬೇಕಂದ್ರೆ ಇನ್ಯಾರದೋ ವಿರುದ್ಧ ನಿಂತು ಹೋರಾಡುವಂತ ಅವಶ್ಯಕತೆ ನಮ್ಗಿಲ್ಲ. ಅದನ್ನು ನಮ್ಮ ಹಿರಿಯರು ಮಾಡಿದ್ದಾರೆ, ಅವರ ಶ್ರಮದ ಪ್ರತಿಫಲ ಧರ್ಮ ಉಳ್ಕೊಂಡು ಬಂದಿದೆ. ಆದ್ರೆ ಈಗ ಉಳಿದಿರುವಂತ ಧರ್ಮವನ್ನ ಉಳಿಸಿ ಮುಂದಿನ ಪೀಳಿಗೆಗೆ ಕೊಡಬೇಕು ಅಂದ್ರೆ ನಾವೇ ಜಾಗೃತರಾಗಬೇಕು. ಜಾಗೃತಿಯಲ್ಲಿ ಹಿಂದೂಗಳಲ್ಲಿ ಹಿಂದುತ್ವದ ಜಾಗೃತಿ. ಕಾರಣ ಈ ಧರ್ಮಕ್ಕೆ ಸಮಸ್ಯೆ ಯಾರಿಂದಾದ್ರೂ ಬಂದ್ರೆ, ಯಾರಿಂದ ಧರ್ಮಕ್ಕೆ ಸಮಸ್ಯೆ ಬರುತ್ತೆ ಅನ್ನೋದಕ್ಕೆ ಸ್ವತಂತ್ರದ ಇತಿಹಾಸಕ್ಕೆ ಹೊಸ ಹಾದಿಯನ್ನು ತೋರಿಸಿದಂತ ವಿನಾಯಕ ದಾಮೋದರ ವೀರ ಸಾವರ್ಕರ್ ಅವರು ಹೇಳ್ತಾರೆ. ಸಾವರ್ಕರ್ ಅವರು ಹೇಳ್ತಾರೆ, ಐ ಡು ನಾಟ್ ಫಿಯರ್ ಎ ಮುಸ್ಲಿಂ, ನೈದರ್ ಡು ಐ ಫಿಯರ್ ಎ ಕ್ರಿಶ್ಚಿಯನ್, ಬಟ್ ಐ ಫಿಯರ್ ದೋಸ್ ಹಿಂದೂಸ್ ಹೂ ಆರ್ ಅಗೇನ್ಸ್ಟ್ ಹಿಂದುತ್ವ ಅಂತ ಸಾವರ್ಕರ್ ಅವರು ಹೇಳಿದ್ರು. ಅರ್ಥಾತ್ ಸಾವರ್ಕರ್ ಹೇಳ್ತಾರೆ, ನನಗೆ ಮುಸಲ್ಮಾನರಂದ್ರೆ ಭಯ ಇಲ್ಲ, ನನಗೆ ಕ್ರಿಶ್ಚಿಯನರಂದ್ರೆ ಭಯ ಇಲ್ಲ, ಆದ್ರೆ ಹಿಂದೂ ಧರ್ಮದಲ್ಲೇ ಹುಟ್ಟಿ ಹಿಂದುತ್ವದ ವಿರುದ್ಧವಾಗಿ ಮಾತಾಡ್ತಾರಲ್ಲ ಅಂತ ಸೊಕ್ಕಾಲ್ಡ್ ಹಿಂದೂಗಳು ನೋಡಿದ್ರೆ ಭಯ ಆಗುತ್ತೆ ಅಂತ ಸಾವರ್ಕರ್ ಅವರು ಯಾವುದೋ ಕಾಲದಲ್ಲಿ ಕೊಟ್ಟಂತ ತತ್ವ. ಧರ್ಮಕ್ಕೆ ಸಮಸ್ಯೆ ಬಂದ್ರೆ ಈ ಧರ್ಮದಲ್ಲೇ ಹುಟ್ಟಿ ಧರ್ಮವನ್ನ ವಿರೋಧಿಸೋರಿಂದ ಬರುತ್ತೆ ಹೊರತಾಗಿ ಇನ್ಯಾರಿಂದಲೂ ನಾ ಭಯ ಬೀಳುವಂತ ಅವಶ್ಯಕತೆ ಇಲ್ಲವೇ ಇಲ್ಲ. ಇಷ್ಟು ವರ್ಷ ನಮ್ಮ ಪೂರ್ವಿಕರು ಧರ್ಮ ಉಳಿಸ್ಕೊಂಡು ಬಂದಿದ್ದಾರೆ. ಹೇಗೆ ಉಳಿಸ್ಕೊಂಡು ಬಂದ್ರು ಯೋಚನೆ ಮಾಡಿ ನೋಡಿ ನನ್ನ ನೆಚ್ಚಿನ ಬಂಧುಗಳೇ. ಇದೇ ಧರ್ಮವನ್ನ ನಾಶ ಮಾಡಬೇಕು, ಈ ನಮ್ಮ ಮಠ ಮಂದಿರಗಳನ್ನ ನಾಶ ಮಾಡಬೇಕು ಅಂತ ನಮ್ಮ ಸನಾತನ ಹಿಂದೂ ಧರ್ಮದ ಮೇಲೆ 1,000ಕ್ಕೂ ಹೆಚ್ಚು ವರ್ಷ ನಿರಂತರ ದಾಳಿ ಆಯ್ತಲ್ಲ. 1,000ಕ್ಕೂ ಹೆಚ್ಚು ವರ್ಷ ಏನು ಮಹಾ ದಾಳಿ ಅಂತ ನಾವು ಅಂದ್ಕೊಂಡ್ರೆ ಒಮ್ಮೆ ಇತಿಹಾಸದ ಪುಟಗಳನ್ನ ತಿರುವು ಹಾಕಿ ನೋಡಿದಾಗ ನಮ್ಗೆ ಅರ್ಥ ಆಗುತ್ತೆ. ಇದೇ ಜಗತ್ತಿನಲ್ಲಿ ಪ್ರಾಚೀನ ಅಂತ ಕರೆಸ್ಕೊಂಡಂತ 35 ಜನಾಂಗಗಳಿಗೂ ಎಲ್ಲೋದು ಆ ಪ್ರಾಚೀನ ಜನಾಂಗಗಳು? ಎಲ್ಲೋಯ್ತು ಜಗತ್ತಿನ ಮುಂದೆ ಪಿರಮಿಡ್ಗಳನ್ನು ಕಟ್ಟಿ ಮೆರೆದಂತ ಈಜಿಪ್ಷಿಯನ್ ಜನಾಂಗ? ಎಲ್ಲೋಯ್ತು ಜಗತ್ತನ್ನು ಆಳಲಿಕ್ಕೆ ಬಂದಂತ ಗ್ರೀಕ್ ಜನಾಂಗ? ಎಲ್ಲೋಯ್ತು ಜಗತ್ತಿಗೆ ಭಾಷಾಶಾಸ್ತ್ರ ಪರಿಚಯಿಸಿಕೊಟ್ಟಂತ ಪರ್ಷಿಯನ್ ಜನಾಂಗ? ಎಲ್ಲೋಯ್ತು ಬ್ಯಾಬಿಲೋನಿಯನ್ ಜನಾಂಗ? ಎಲ್ಲದು ಮೆಸೊಪೊಟೇಮಿಯನ್ ಜನಾಂಗ? ತಮ್ಮ ಮೇಲಾದಂತ 40-50 ವರ್ಷದ ಒಂದೇ ಒಂದು ಪರಿಕೆಯ ಜನಾಂಗದ ದಾಳಿಯನ್ನ
ದಾಳಿಯನ್ನ ತಡೆಯುವಷ್ಟು ಸಾಮರ್ಥ್ಯ ಇಲ್ಲದೆ ಈ ಪ್ರಾಚೀನ ಜನಾಂಗಗಳೆಲ್ಲ ಇತಿಹಾಸದ ಪುಟಗಳಿಂದ ಅಳಿಸಿ ಹೋದವು. ಪ್ರಾಚೀನ ಅಂತ ಕರೆಸ್ಕೊಂಡಂತ 35 ಜನಾಂಗಗಳು ಅಲ್ಪಾಯುಗಳಾಗಿ ಕಾಲಗರ್ಭ ಸೇರಿದ್ದಾವೆ. ನಮ್ಮ ಕಣ್ಣು ಮುಂದೆ ಕಣ್ಣು ತೆರೆದಂತ 100 ಮತಬಂಧಗಳು ಕಣ್ಣುವರೆ ಆಗಿದ್ದಾವೆ. ಆದ್ರೆ ನಮ್ಮ ಸನಾತನ ಧರ್ಮದ ಮೇಲೆ 30-40 ಅಲ್ಲ, 1371 ವರ್ಷ ನಿರಂತರ ದಾಳಿ ಆಯ್ತು. ಇಷ್ಟು ವರ್ಷ ನಮ್ಮ ಮೇಲೆ ದಾಳಿ ಮಾಡಿದವರು 1-2 ಜನಾಂಗದವರಲ್ಲ, ಎಷ್ಟು ಜನಾಂಗಗಳ ದಾಳಿ ಮಾಡಿದ್ವು, ಎಷ್ಟು ಪರಕೀಯ ಜನಾಂಗಗಳು, ಪರಕೀಯ ದೇಶಗಳು. ಮೊಘಲರು ಬಂದ್ರು, ತುರ್ಕರು ಬಂದ್ರು, ಅರಬ್ಬರು ಬಂದ್ರು, ಅಫ್ಘಾನರು ಬಂದ್ರು, ಪೋರ್ಚುಗೀಸರು ಬಂದ್ರು, ಡಚ್ಚರು ಬಂದ್ರು, ಫ್ರೆಂಚರು ಬಂದ್ರು, ಇಂಗ್ಲಿಷರು ಬಂದ್ರು, ಶಕರು ಬಂದ್ರು, ಹೂಣರು ಬಂದ್ರು. ಇವರೆಲ್ಲರೂ ಬಂದು ನಮ್ಮ ಮೇಲೆ ದಾಳಿ ಮಾಡಿದ ನಂತರವೂ ಇವತ್ತಿಗೂ ಹಿಂದೂ ಸಮಾಜವಾಗಿಯೇ ಜೀವಂತವಾಗಿದೆ. ಹಿಂದೂಗಳು ಹಿಂದೂಗಳಾಗೇ ಬದುಕಿದ್ದೀವಿ. ನಮ್ಮ ಮಠ ಮಂದಿರಗಳು ಅದೇ ರೀತಿ ಇದ್ದಾವೆ. ಕಾರಣ ನಮ್ಮ ಪೂರ್ವಿಕರ ಕ್ಷಾತ್ರ ತೇಜಸ್ಸು. ಎಷ್ಟು ವರ್ಷ ದಾಳಿ ಆಯ್ತು, ಅಷ್ಟು ದಾಳಿಗಳಲ್ಲಿ ಈ ಧರ್ಮ ಅಳಿಸಿ ಹೋಗೋದು ಬಿಡಿ ಸ್ವಾಮಿ, ಈ ಧರ್ಮದಲ್ಲಿ ಹುಟ್ಟಿದಂತ ಒಂದು ಗ್ರಂಥ, ಇಡೀ ಜಗತ್ತಿನಲ್ಲೇ ರಚನೆ ಆದಂತ ಜಗತ್ತಿನ ಪ್ರಥಮ ಪುಸ್ತಕ ಋಗ್ವೇದದ ಕಡೆ ಕೈ ಮಾಡ್ತೀವಿ ನಾವು. ಲಕ್ಷಾಂತರ ವರ್ಷಗಳ ಹಿಂದೆ ಜಗತ್ತಲ್ಲೇ ಹುಟ್ಟಿದಂತ ಜಗತ್ತಿನ ಪ್ರಥಮ ಪುಸ್ತಕ ಆ ಋಗ್ವೇದದ ಪ್ರಥಮ ಮಂಡಳದ ಪ್ರಥಮ ಸೂಕ್ತದ ಪ್ರಥಮ ಮಂತ್ರ ಅಗ್ನಿಮೀಳೆ ಪುರೋಹಿತಂ ಯಜ್ಞಸ್ಯ ದೇವ ಮಾತ್ರಜಂ ಹೋತಾಹರ ಮೃತ ದದಾತಮಂ ಅಂತ ಋಗ್ವೇದದ ಪ್ರಥಮ ಮಂತ್ರದಿಂದ ಹಿಡಿದು ಇಡೀ ಋಗ್ವೇದದಲ್ಲಿ ಒಟ್ಟು 2,34,000 ಪದಗಳು. ನಮ್ಮ ಮೇಲೆ ಸಾವಿರಾರು ವರ್ಷಗಳ ದಾಳಿಯಾದ ನಂತರವೂ ಕೂಡ, 100 ಜನಾಂಗಗಳು ನಮ್ಮ ಮೇಲೆ ಆಕ್ರಮಣಗಳು ಮಾಡಿದ ನಂತರವೂ ಕೂಡ, ಬರುದು ಲಕ್ಷಾಂತರ ವರ್ಷಗಳಾದ ನಂತರವೂ ಕೂಡ ಇವತ್ತಿಗೂ 21ನೇ ಶತಮಾನದಲ್ಲೂ 2024ರಲ್ಲೂ ಒಂದೊಂದು ಹಿಂದೂ ಮಠ ಮಂದಿರಕ್ಕೂ ಹೋದ್ರೆ ಒಂದೊಂದು ಹಿಂದೂ ಮಠ ಮಂದಿರದಲ್ಲೂ ಅಷ್ಟೂ ವೇದಗಳನ್ನ ಅದೇ ರೀತಿ ಪಾರಾಯಣ ಮಾಡಿಕೊಂಡು ಅದೇ ರೀತಿ ಕಂಠಪಾಠ ಮಾಡಿ ಅಷ್ಟೇ ಸ್ಪಷ್ಟವಾಗಿ ಉಚ್ಚಾರ ಮಾಡ್ತಾ ಆ 2,34,000 ಪದಗಳಲ್ಲಿ ಒಂದೇ ಒಂದು ಪದ ಆಚೆ ಈಚೆ ಆಗದೇ ಇರುವ ಹಾಗೆ ನಮ್ಮ ಪೂರ್ವಿಕರು ಈ ಧರ್ಮವನ್ನು ಉಳಿಸ್ಕೊಂಡು ಬಂದಿದ್ದಾರೆ. ನಮ್ಮ ಪೂರ್ವಿಕರ ಹಿರಿಮೆ ಇನ್ನೆಂತದಿರಬಹುದು ಅಂತ ಯೋಚಿಸಿ. ಒಂದು ಪದ ಬಿಟ್ಕೊಡ್ಲಿಲ್ಲ ಸ್ವಾಮಿ ಈ ಧರ್ಮದ ಗ್ರಂಥಗಳದು ನಮ್ಮ ಪೂರ್ವಿಕರು. ಯಾಕಷ್ಟೆಲ್ಲ ಶ್ರಮಗಳು, ಯಾಕಷ್ಟೆಲ್ಲ ಕಷ್ಟಗಳ ಪಟ್ಟರು ನಮ್ಮ ಪೂರ್ವಿಕರು? ಕಾರಣ ಅವ್ರ ಮೇಲೆ ಒಂದು ನಂಬಿಕೆ ಇತ್ತು ಅವರಿಗೆ. ಯಾವ ಭಾವಿ ಪೀಳಿಗೆ ಉತ್ಕರ್ಷೆ ಮೇರೆಗೆ ಭಾರತ ವರ್ಷ ಮತ್ತೊಮ್ಮೆ ಭವ್ಯವಾಗಿ ಮೈ ತೆಳೆಯುತ್ತೆ ಅನ್ನೋ ನಂಬಿಕೆ ನಮ್ಮ ಪೂರ್ವಿಕರಲ್ಲಿತ್ತು. ಆ ನಂಬಿಕೆ, ಆ ಭಾವಿ ಪೀಳಿಗೆಗಳು ನಾವುಗಳೇ, ಸನಾತನ ಧರ್ಮದ ವಾರಸುದಾರ ನಾವುಗಳೇ, ವೇದ ಉಪನಿಷತ್ತುಗಳ ಉತ್ತರಾಧಿಕಾರಿಗಳು ನಾವುಗಳೇ. ನಾವೇ ಆ ಗ್ರಂಥಗಳನ್ನು ಉಳಿಸ್ಕೊಳ್ಬೇಕು, ನಮ್ಮ ಧರ್ಮ ರಕ್ಷಣೆ ನಾವೇ ಮಾಡ್ಕೊಳ್ಬೇಕು. ನಾವು ನಮ್ಮ ಗ್ರಂಥಗಳನ್ನು ಓದಿಲ್ಲ, ಇನ್ಯಾರು ಬಂದು ಓದ್ತಾರೆ? ನಾವು ನಮ್ಮ ಯಾಗ ಯಜ್ಞಗಳಿಗೆ ಬರಲಿಲ್ಲ, ಇನ್ಯಾರು ಬರ್ತಾರೆ? ನಾವು ನಮ್ಮ ಮಠ ಮಂದಿರಗಳಿಗೆ ಬರಲಿಲ್ಲ, ಇನ್ಯಾರು ಬರ್ತಾರೆ? ನಾವು ನಮ್ಮ ಹಬ್ಬ ಹರಿದಿನಗಳನ್ನು ಆಚರಿಸಲಿಲ್ಲ, ಇನ್ಯಾರು ಬಂದು ಆಚರಿಸ್ತಾರೆ? ನಾವು ನಮ್ಮ ಪರಂಪರೆಯನ್ನು ಉಳಿಸಲಿಲ್ಲ, ಇನ್ಯಾರು ಬಂದು ಉಳಿಸ್ತಾರೆ? ಈ ಸನಾತನ ಹಿಂದೂ ಧರ್ಮದ ರಕ್ಷಣೆ ಹಿಂದೂವಾಗಿ ನಾನು ಮಾಡಲಿಲ್ಲ ಅಂದ್ರೆ ಇನ್ಯಾರು ಬಂದು ಮಾಡ್ತಾರೆ? ನಮ್ಮ ಕಾರ್ಯ ಸ್ವಾಮಿ ಇದು. ಈ ಧರ್ಮದಲ್ಲಿ ಹುಟ್ಟಿದ್ದೀವಿ ಅಂದ್ರೆ ಜನ್ಮಸಹ ಜವಾಬ್ದಾರಿ ಧರ್ಮ ಉಳಿಸೋದು. ಈ ಧರ್ಮದಲ್ಲಿ ಹುಟ್ಟಿರೋದು ಸಾಮಾನ್ಯ ವಿಚಾರ ಅಲ್ಲ. ವಿಷ್ಣು ಪುರಾಣದಲ್ಲೇ ನಮ್ಮ ಪೂರ್ವಿಕರು ಬರೆದಿದ್ದಾರೆ. ಗಾಯಂತಿ ದೇವ ಕಿಲಗೀತ ಕಾಣಿ ಧನ್ಯಸ್ತೆ ಭರತ ಭೂವಿವಾಗೆ ಸ್ವರ್ಗಾಪವರ್ಗ ಸ್ಮಗ ಮಾರ್ಗ ಭೂತ ಭವಂತಿ ಭೂಯ ಪುರುಷ ಸುರತ್ವಾತ್. ಅರ್ಥಾತ್ ನಮ್ಮ ಪೂರ್ವಿಕರು ಬರೆದ್ರು, ಭಾರತದಲ್ಲಿ ಹುಟ್ಟಬೇಕು, ಭಾರತದಲ್ಲಿ ಹಿಂದುವಾಗಿ ಹುಟ್ಟಬೇಕಂದ್ರೆ ಸಾಮಾನ್ಯದಲ್ಲ. ಹಿರಿಯರು ಹೇಳ್ತಾರೆ, ಹಿಂದೂ ಧರ್ಮದಲ್ಲಿ ಹುಟ್ಟಬೇಕಂದ್ರೆ 7 ಜನ್ಮ ಪುಣ್ಯ ಮಾಡಿರ್ಬೇಕು. ಈ ಧರ್ಮದಲ್ಲಿ ಹುಟ್ಟಿದ ನಂತರ ನಾನೊಬ್ಬ ಹಿಂದೂ ಅಂತ ಹೇಳ್ಕೊಂಡು ತಿರುಗಾಡ್ಲಿಕ್ಕೂ ಯೋಗ್ಯತೆ ಇರಬೇಕು ಅಂತ ನಮ್ಮ ಹಿರಿಯರು ಹೇಳ್ಕೊಟ್ಟಂತ ಮಾತು. ಅಂತ ಸರ್ವಶ್ರೇಷ್ಠ ಧರ್ಮದಲ್ಲಿ ಹುಟ್ಟಿದ್ದೀವಿ ನಾವು. ಈ ಧರ್ಮವನ್ನು ಉಳಿಸ್ಬೇಕಂದ್ರೆ ಮುಂದಿನ ಪೀಳಿಗೆಯನ್ನ ಜಾಗೃತಿಗೊಳಿಸಿ, ಆ ಮಕ್ಕಳಿಗೆ ಧರ್ಮದ ಬೋಧನೆಯನ್ನ ಮಾಡಿ. ನಮ್ಮನ್ನಲ್ಲಿ ಭಗವದ್ಗೀತೆ ಪುಸ್ತಕ ಇದೆ, ಮಕ್ಕಳಿಗೆ ಓದಿಸೋಣ. ಅಂದು ಕುರುಕ್ಷೇತ್ರ ರಣರಂಗದಲ್ಲಿ ಕಣ್ಣೀರಿಟ್ಟಿದ್ಯಾರು? ಅರ್ಜುನ. ಉಪದೇಶ ಮಾಡಿದ್ಯಾರು? ಶ್ರೀಕೃಷ್ಣ ಪರಮಾತ್ಮ. ಉಪಯೋಗ ಆಗಿದ್ಯಾರಿಗೆ? ನಮಗೆ. ನಮ್ಮನ್ನಲ್ಲಿ ಭಗವದ್ಗೀತೆ ಪುಸ್ತಕ ಇದೆ, ಅದನ್ನು ಮಕ್ಕಳಿಗೆ ಬೋಧಿಸೋಣ. ಅಂದು ಕಣ್ಣೀರಿಟ್ಟಿದ್ಯಾರು? ಶ್ರೀರಾಮಚಂದ್ರರು. ಉಪದೇಶ ಮಾಡಿದ್ಯಾರು? ವಶಿಷ್ಠರು. ಬಾರಪ್ಪ ರಾಮಭದ್ರ, ನಿನಗೆ ಜೀವನದ ಸತ್ಯಾಸತ್ಯತೆಯನ್ನು ಹೇಳ್ಕೊಡ್ತೀನಿ ಅಂತ ಉಪಯೋಗ ಆಗಿದ್ಯಾರಿಗೆ? ನಮಗೆ. ನಮ್ಮನ್ನಲ್ಲಿ ಯೋಗ ವಿಶಿಷ್ಟ ಪುಸ್ತಕ ಇದೆ, ಅದನ್ನು ಮಕ್ಕಳಿಗೆ ಓದಿಸೋಣ. ಅಂದು ಕಣ್ಣೀರಿಟ್ಟಿದ್ಯಾರು? ಪರೀಕ್ಷಿತ ಮಹಾರಾಜ. ಉಪದೇಶ ಮಾಡಿದ್ಯಾರು? ಶುಕಾಚಾರ್ಯರು. ಪರೀಕ್ಷಿತ ಮಹಾರಾಜ ನಿನ್ನನ್ನು ಉದ್ಧರಿಸಿದಂತ, ನಿನ್ನ ಇಡೀ ಪಾಂಡುಕುಲವನ್ನು ಉದ್ಧರಿಸಿದಂತ ಶ್ರೀಕೃಷ್ಣ ಪರಮಾತ್ಮನ ಇತಿಹಾಸ ಹೇಳ್ತೀನಿ ಕೇಳಪ್ಪ ಅಂತ ಉಪಯೋಗ ಆಗಿದ್ಯಾರಿಗೆ? ನಮಗೆ. ನಮ್ಮನ್ನಲ್ಲಿ ಭಾಗವತ ಪುರಾಣ ಇದೆ, ವ್ಯಾಸರು ನಮಗೋಸ್ಕರ ಬರೆದು ಕೊಟ್ಟಿದ್ದಾರೆ. ಆ ಭಾಗವತ ಪುರಾಣ ಮಕ್ಕಳಿಗೆ ಅಧ್ಯಯನ ಮಾಡಿಸೋಣ, ಮಕ್ಕಳಿಗೆ ಬೋಧಿಸೋಣ. ಇದೇ ಧರ್ಮ ಜಾಗೃತಿ, ಇದೇ ಧರ್ಮ ರಕ್ಷಣೆ. ಮನೆ ಮನೆಗಳ ಜಾಗೃತಿ, ಹಿಂದೂಗಳಲ್ಲಿ ಹಿಂದುತ್ವದ ಜಾಗೃತಿ, ಹಿಂದೂಗಳು ಒಗ್ಗಟ್ಟಾಗಿ ಬರೋದು. ಈ ಸಂಘಟಿತ ಬಲನ ನೆಚ್ಚಿನ ಬಂಧುಗಳೇ, ನಮ್ ದೌರ್ಭಾಗ್ಯ ಏನಾಗಿದೆ ಅಂದ್ರೆ ಇವತ್ತು ಹೇಳ್ಕೊಳ್ಳಿಕ್ಕಿದ್ದೀವಿ ನಾವು ಕೋಟ್ಯಾಂತರ ಜನ ಹಿಂದೂಗಳು. ಆದ್ರೆ ಆ ಕೋಟ್ಯಾಂತರ ಜನ ಹಿಂದೂಗಳಲ್ಲಿ ಒಬ್ಬ ಹಿಂದುವಿನ ಮುಂದೆ ನಿಂತ್ಕೊಂಡು, ನೀನ್ ಯಾರಪ್ಪ, ನೀನ್